ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ವಿರುದ್ಧ ಪೇಟಿಕೋಟ್ ಬ್ರಹ್ಮಾಸ್ತ್ರವನ್ನ ಈಗ ಬಿಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ವಿರುದ್ಧ ಪೇಟಿಕೋಟ್ ಬ್ರಹ್ಮಾಸ್ತ್ರವನ್ನ ಬಿಡಲಾಗಿದೆ. ಪೇಟಿಕೋಟ್ ಅಂದ್ರೆ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ, ಯಾಕಂತಂದ್ರೆ ಪೇಟಿಕೋಟ್ ಅಂದ್ರೆ ಗುತ್ತಿಗೆದಾರ ಚಂದ್ರಪ್ಪನಿಗೆ ಇರುವಂತದ್ದು ಮತ್ತೊಂದು ಹೆಸರು. ದಿನೇಶ್ ಗುಂಡೂರಾವ್ ಮತ್ತು ಪೇಟಿಕೋಟ್ ಚಂದ್ರಪ್ಪನ ವಿರುದ್ಧ ಅಕ್ರಮದ ಆರೋಪ ಈಗ ಕೇಳಿ ಬರ್ತಾ ಇದೆ. ಇಬ್ಬರೂ ಸೇರಿಕೊಂಡು ಭೂ ಅಕ್ರಮ ಎಸಗಿದ್ದಾರೆ ಅಂತ NR ರಮೇಶ್ ಆರೋಪಿಸಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತ ಭೂ ಅಕ್ರಮ ನಡೆಸಿದ ಆರೋಪವನ್ನ ಈಗ NR ರಮೇಶ್ ಮಾಡ್ತಾ ಇದ್ದಾರೆ. ಗಾಂಧಿನಗರದ ಗುಪ್ತಾ ಮಾರ್ಕೆಟ್, ಸಂಗಮ್ ಕಾಂಪ್ಲೆಕ್ಸ್ ನಲ್ಲಿ ಕ್ರಯದ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪವನ್ನ NR ರಮೇಶ್ ಮಾಡಿದ್ದಾರೆ. ಇಬ್ಬರ ವಿರುದ್ಧ ಲೋಕಾಯುಕ್ತ ಮತ್ತು ACBಯಲ್ಲೂ ಕೂಡ ದೂರು ದಾಖಲಿಸಿದ್ದಾರೆ NR ರಮೇಶ್. CID ಇಲಾಖೆ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಭ್ರಷ್ಟ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಈಗಾಗಲೇ CID ಇಲಾಖೆ ಶಿಫಾರಸು ಕೂಡ ಮಾಡಿದೆ. ಆ 32 ಭ್ರಷ್ಟ ಗುತ್ತಿಗೆದಾರರ ಪೈಕಿ ಇವತ್ತಿನ ಕೇಂದ್ರ ಬಿಂದು R ಚಂದ್ರಪ್ಪ ಅಲಿಯಾಸ್ ಪೆಟಿಕೋಟ್ ಚಂದ್ರಪ್ಪ ಪ್ರಮುಖವಾದಂಥ ಗುತ್ತಿಗೆದಾರ. ಮಾಡದೇ ಇರತಕ್ಕಂಥ ಕಾಮಗಾರಿಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಿಲ್ಗಳನ್ನು ಮಾಡಿಸ್ಕೊಂಡು ಯಾವ ಗುಪ್ತಾ ಮಾರ್ಕೆಟ್ ಮುಂದೆ 14 ವರ್ಷಗಳ ಹಿಂದೆ ಸೈಕಲ್ ಮೇಲೆ ಫುಟ್ಪಾತ್ನಲ್ಲಿ ಪೆಟಿಕೋಟ್ಗಳನ್ನು ಮಾರ್ತಾ ಇದ್ನೋ ಅದೇ ಪೆಟಿಕೋಟ್ ಚಂದ್ರಪ್ಪ ಅದೇ ಗುಪ್ತಾ ಮಾರ್ಕೆಟನ್ನು ಕೇವಲ 11 ವರ್ಷಗಳ ಅವಧಿಯಲ್ಲಿ ಅದನ್ನು ಕ್ರಯಕ್ಕೆ ಪಡ್ಕೊಳ್ತಾನೆ. ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಸಂಗಮ್ ಕಾಂಪ್ಲೆಕ್ಸು ಸುಮಾರು 61,000 ಚದರಡಿಗಳಷ್ಟು ವಿಸ್ತೀರ್ಣವಾಗಿರ್ತಕ್ಕಂಥ ಸಂಗಮ್ ಕಾಂಪ್ಲೆಕ್ಸನ್ನು ಸುಮಾರು 500 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಈ ಸ್ವತ್ತನ್ನು ಖರೀದಿಸ್ತಾನೆ. ಕೇವಲ 14 ವರ್ಷಗಳ ಅವಧಿಯಲ್ಲಿ 1050 ಕೋಟಿ ರೂಪಾಯಿಗಳ ಸರ್ಕಾರಿ ಬೆಲೆ ಇರತಕ್ಕಂಥ ಈ ಎರಡು ಅತ್ಯಂತ ಬೃಹತ್ತಾದಂಥ ಪ್ರಮುಖವಾಗಿರ್ತಕ್ಕಂಥ ಆಸ್ತಿಗಳನ್ನು ಗುಪ್ತಾ ಮಾರ್ಕೆಟ್ ಮತ್ತು ಸಂಗಮ್ ಕಾಂಪ್ಲೆಕ್ಸನ್ನು ಮಾಲೀಕನಾಗ್ತಾನೆ. ಅದರ ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಸುನೀಲ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಏನಿದು ನಿಜವಾಗಿ ಆರೋಪ ಏನಿದು? ಅರುಣ್, ಏನು ಈ ಗಾಂಧಿನಗರದಲ್ಲಿ ಚಂದ್ರಪ್ಪ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರು ಇದ್ದಾರೆ, ಅಲಿಯಾಸ್ ಪೆಟಿಕೋಟ್ ಚಂದ್ರಪ್ಪ ಅವರ ಜೊತೆಗೆ ಸೇರ್ಕೊಂಡು ದಿನೇಶ್ ಗುಂಡೂರಾವ್ ಅವರು ಸಾಕಷ್ಟು ಒಂದು ಆಸ್ತಿಗಳನ್ನು ಮಾಡಿದ್ದಾರೆ ಗಾಂಧಿನಗರದ ಸುತ್ತಮುತ್ತ ಅಂತ ಹೇಳ್ಬಿಟ್ಟು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಾಮಗಾರಿ ನಡೆದೇ ಇದ್ರೂ ಕೂಡ ಅದರ ಒಂದು ಬಿಲ್ಗಳನ್ನ ಒಂದು BBMP ಅಧಿಕಾರಿಗಳ ಮೂಲಕ ಒಂದು ಪಡೆದುಕೊಂಡಿದ್ದಾರೆ. ಸಾಕಷ್ಟು ಕಾಮಗಾರಿಗಳ ಬಿಲ್ ಅನ್ನು ಪಡೆದುಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಕಾಮಗಾರಿ ಮಾಡಿಲ್ಲ. ಗಾಂಧಿನಗರದ ಯಾವುದೇ ರಸ್ತೆಗಳಿಗೆ ಹೋದ್ರೂ ಕೂಡ ಒಂದು ಟಾರ್ ಹಾಕಿಲ್ಲ. ಆದ್ರೂ ಕೂಡ ಟಾರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಬಿಲ್ಗಳನ್ನ ಪಡೆದುಕೊಂಡಿದ್ದಾರೆ. ಈ ಎಲ್ಲಾ ಒಂದು ದಿನೇಶ್ ಗುಂಡೂರಾವ್ ಅವರು ಅಕ್ರಮಗಳನ್ನ ಚಂದ್ರಪ್ಪ ಅವರ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗ ಆಲ್ರೆಡಿ ದಿನೇಶ್ ಗುಂಡೂರಾವ್ ವಿರುದ್ಧ ACBಯಲ್ಲೂ ಕೂಡ ದೂರು ಕೊಟ್ಟಿದ್ದಾರೆ, ಮತ್ತೆ ಲೋಕಾಯುಕ್ತದಲ್ಲೂ ದೂರು ಕೊಟ್ಟಿದ್ದಾರೆ. ಸೋಮವಾರ ಅಂದ್ರೆ ಅವರ ವಿರುದ್ಧ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಕೂಡ NR ರಮೇಶ್ ಅವರು ದಾಖಲಿಸಿದ್ದಾರೆ. ಅರುಣ್, ಓಕೆ, ಅಂದ್ರೆ ಒಟ್ಟು ಎಷ್ಟು ಮೊತ್ತದ ಈ ಅವ್ಯವಹಾರ ಅನ್ನೋ ಆರೋಪ NR ರಮೇಶ್ ಅವರದ್ದು? ಅರುಣ್, ಇವಾಗ ಪ್ರಸ್ತುತ ಗುಪ್ತಾ ಮಾರ್ಕೆಟ್ ಒಂದು ಲ್ಯಾಂಡ್ ವ್ಯಾಲ್ಯೂ ನೋಡಿದ್ರೆ 1,000 ಕೋಟಿಗೂ ಹೆಚ್ಚು ಬರುತ್ತೆ. ಹಾಗಾಗಿ ಗಾಂಧಿನಗರದಲ್ಲಿ ಸಾಕಷ್ಟು ಅಕ್ರಮ ಆಸ್ತಿಗಳನ್ನ ಒಂದು ದಿನೇಶ್ ಗುಂಡೂರಾವ್ ಅವರು ಚಂದ್ರಪ್ಪ ಅವರ ಹೆಸರಿನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ಚಂದ್ರಪ್ಪ ಅವರು ಯಾವುದೇ ರೀತಿಯಲ್ಲೂ ಕೂಡ ಯಾರ ಕಣ್ಣಿಗೂ ಕಾಣದೇ ಇರೋ ರೀತಿಯಾಗಿ ಈ ಒಂದು ದಿನೇಶ್ ಗುಂಡೂರಾವ್ ಅವ್ರನ್ನ ಬಚ್ಚಿಡ್ತಾ ಇದ್ದಾರೆ. ಪ್ರತಿ ದಿನ ಕೂಡ ಅವರು ಕಾರ್ನಲ್ಲಿ ಒಂದು ಔಟರ್ ರಿಂಗ್ ರೋಡ್ ನಲ್ಲಿ ಸುತ್ತಾಡ್ತಾ ಅವರು ವ್ಯವಹಾರಗಳನ್ನು ಮಾಡ್ತಾರೆ ಹೊರತು ಎಲ್ಲೇ ಒಂದು ನಿರ್ದಿಷ್ಟವಾದ ಪ್ಲೇಸ್ ನಲ್ಲಿ ಕೂತ್ಕೊಂಡು ಒಂದು ವ್ಯವಹಾರ ಮಾಡಲ್ಲ ಇದುವರೆಗೂ. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.